ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಗಣಿತ ತರಗತಿಗೆ ಸ್ವಾಗತ. ನಾವಿವತ್ತು 7ನೇ ತರಗತಿಯ ಅಂಕಗಣಿತದ ಉಕ್ತಿಗಳು ಎಂಬ ಅಧ್ಯಾಯದ ಕಂಡುಹಿಡಿಯಿರಿ ಲೆಕ್ಕದ ಮುಂದುವರಿದ ಭಾಗವನ್ನು ಕಲಿಯೋಣ. 9ನೇ ಪ್ರಶ್ನೆಯನ್ನು ನೋಡಿ. ಮುಂದಿನ 2 ಉಕ್ತಿಗಳನ್ನು ಪರಿಗಣಿಸಿ. ಪ್ರತಿ ಉಕ್ತಿಗೆ ಸಮವಾಗುವ ಉಕ್ತಿಗಳನ್ನು ಮುಂದಿನ ಸಂಗ್ರಹದಿಂದ ಗುರುತಿಸಿ. 73 - 14 ಕೂಡಿಸು 1. ಇದಕ್ಕೆ ಸಮವಾಗುವ ಉಕ್ತಿಯು ಬಿ. ಇದು 73 ಕಳೆ ಆವರಣದೊಳಗೆ 14 - 1. ಇಲ್ಲಿ ನಾವು ಕಳೆ ಚಿಹ್ನೆಯ ನಂತರ ಸಂಖ್ಯೆ 1 ಇದೆ ಎಂದರ್ಥ. ಆವರಣದೊಳಗಿರುವ ಸಂಖ್ಯೆಗಳೊಂದಿಗೆ ಇದನ್ನು ಗುಣಿಸಿದಾಗ -1 ಗುಣಿಸು -+14 -14 ಆಗುವುದು. -1 ಗುಣಿಸು -1 +1 ಆಗುವುದು. ಅಥವಾ ಮೈನಸ್ ಆದ ಮೇಲೆ ಆವರಣ ಬಂದಾಗ ಆವರಣದೊಳಗಿನ ಸಂಖ್ಯೆಗಳ ಚಿಹ್ನೆಗಳು ಬದಲಾಗುವುದು. ಬಿ ಲೆಕ್ಕವನ್ನು ನೋಡಿದರೆ ಇಲ್ಲಿ ಇದಕ್ಕೆ ಉತ್ತರ ಎ ಇದಕ್ಕೆ ಹೊಂದಿಕೆ ಆಗುತ್ತದೆ, ಸಮವಾಗುತ್ತದೆ. ಇಲ್ಲಿಯೂ ಹಾಗೆ ಮೈನಸ್ ಆದ ನಂತರ ಆವರಣದ ಒಳಗೆ ಇರುವಂತಹ ಸಂಖ್ಯೆಗಳ ಚಿಹ್ನೆಯು ಬದಲಾಗುತ್ತದೆ ಅಥವಾ ಪದಗಳ ಚಿಹ್ನೆಯು ಬದಲಾಗುತ್ತದೆ. ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಕಂಡುಹಿಡಿಯಿರಿ. ಎರಡೂ ಬದಿಗಳಲ್ಲಿನ ಉಕ್ತಿಗಳು ಸಮವಾಗುವಂತೆ ಖಾಲಿ ಜಾಗಗಳನ್ನು ಸಂಖ್ಯೆಗಳಿಂದ ಮತ್ತು ಬಾಕ್ಸುಗಳನ್ನು ಚಿಹ್ನೆಗಳಿಂದ ತುಂಬಿರಿ. ಈ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ನೋಡೋಣ. 1ನೇ ಪ್ರಶ್ನೆಗೆ 3 ಗುಣಿಸು ಆವರಣದೊಳಗೆ 6 ಕೂಡಿಸು 7 ಸಮ 3 ಗುಣಿಸು 6 ಕೂಡಿಸು 3 ಗುಣಿಸು 7. ಇಲ್ಲಿ ನಾವು ವಿತರಣಾ ಗುಣವನ್ನು ಬಳಸಿದ್ದೇವೆ. ನಾವು ಆವರಣದ ಮೊದಲು ಇರುವಂತಹ ಸಂಖ್ಯೆಯನ್ನು ಆವರಣದ ಒಳಗಡೆ ಇರುವಂತಹ ಪ್ರತಿ ಪದಕ್ಕೂ ಗುಣಿಸಬೇಕು. ಆವರಣದ ಒಳಗೆ ಇರುವಂತಹ ಚಿಹ್ನೆಯನ್ನು ನಾವು ಇಲ್ಲಿ ಬಳಸಬೇಕು. 2ನೇ ಪ್ರಶ್ನೆಗೆ ಇಲ್ಲಿಯೂ ಹಾಗೆ 4 ಆವರಣದ ಒಳಗೆ ಇರುವ ಪ್ರತಿ ಪದಕ್ಕೆ ನಾವು ಗುಣಿಸಬೇಕು. 8 ಗುಣಿಸು 4 ಕೂಡಿಸು 3 ಗುಣಿಸು 4. 3ನೇ ಪ್ರಶ್ನೆ 3 ಗುಣಿಸು 5 ಕೂಡಿಸು 3 ಗುಣಿಸು 8. 4ನೇ ಪ್ರಶ್ನೆ 9 ಗುಣಿಸು 4 ಕೂಡಿಸು 2 ಗುಣಿಸು 4. 5ನೇ ಪ್ರಶ್ನೆ 3 ಗುಣಿಸು 10 ಕೂಡಿಸು 3 ಗುಣಿಸು 4. 3 ಗುಣಿಸು 10 30. 3 ಗುಣಿಸು 4 12. 6ನೇ ಪ್ರಶ್ನೆ 13 ಗುಣಿಸು 4 ಕೂಡಿಸು 24. ಇಲ್ಲಿ 24 ಹೇಗೆ ಬಂತು? 6 ಗುಣಿಸು 4 24 ಆಗಿರುವುದು. 7ನೇ ಪ್ರಶ್ನೆ 3 ಗುಣಿಸು 5 ಕೂಡಿಸು 3 ಗುಣಿಸು 2. 8ನೇ ಪ್ರಶ್ನೆಗೆ 2 ಗುಣಿಸು 4 ಕೂಡಿಸು 3 ಗುಣಿಸು 4. 9ನೇ ಪ್ರಶ್ನೆಗೆ 5 ಗುಣಿಸು 9 ಕಳೆ 5 ಗುಣಿಸು 2. ಇಲ್ಲಿ ಆವರಣದ ಒಳಗಡೆ ಮೈನಸ್ ಚಿಹ್ನೆ ಇದ್ದ ಕಾರಣ ಇಲ್ಲಿಯೂ ಕೂಡ ನಾವು ಮೈನಸ್ ಚಿಹ್ನೆಯನ್ನೇ ಬಳಸಬೇಕು. 10ನೇ ಪ್ರಶ್ನೆ 5 ಗುಣಿಸು 7 ಕಳೆ 2 ಗುಣಿಸು 7. ನೋಡಿ, ಇಲ್ಲಿಯೂ ಮೈನಸ್ ಚಿಹ್ನೆ, ಇಲ್ಲಿಯೂ ಮೈನಸ್ ಚಿಹ್ನೆ. 11ನೇ ಪ್ರಶ್ನೆ 5 ಗುಣಿಸು 8 ಕಳೆ 5 ಗುಣಿಸು 3. 12ನೇ ಪ್ರಶ್ನೆ 5 ಗುಣಿಸು 7 ಕಳೆ 3 ಗುಣಿಸು 7. 13ನೇದ್ದು 5 ಗುಣಿಸು 12 ಕಳೆ 5 ಗುಣಿಸು 3. ನೋಡಿ, ಇಲ್ಲಿ ನಾವು 5ಅನ್ನು ಮೊದಲು 12ರಿಂದ ಗುಣಿಸಬೇಕು, ನಂತರ 3ರಿಂದ ಗುಣಿಸಬೇಕು. ಪ್ರತಿ ಪದವನ್ನು ಬಿಡದೆ ನಾವು ಗುಣಿಸಬೇಕು. 14ನೇ ಪ್ರಶ್ನೆ 15 ಗುಣಿಸು 7 ಕಳೆ 6 ಗುಣಿಸು 7. 15 ಗುಣಿಸು 7 ಎಷ್ಟು? 105 ದೊರೆಯುವುದು. 15ನೇ ಪ್ರಶ್ನೆ 5 ಗುಣಿಸು 9 ಕಳೆ 5 ಗುಣಿಸು 4.
16ನೇಯದ್ದು 17 ಗುಣಿಸು 7 ಕಳೆ 9 ಗುಣಿಸು 7. ಎರಡನೇ ಪ್ರಶ್ನೆ ನೋಡಿ, ಎಡಬದಿ ಮತ್ತು ಬಲಬದಿ ಇರುವಂತಹ ಉಕ್ತಿಗಳನ್ನು ನೋಡಿಕೊಂಡು ನೀವು ಹೋಲಿಸಬೇಕು. ದೊಡ್ಡದು ಚಿಕ್ಕದು ಅಥವಾ ಸಮ ಚಿಹ್ನೆಯಿಂದ ಭರ್ತಿ ಮಾಡಬೇಕು. ಇಲ್ಲಿ ನಾವು ನೇರವಾಗಿ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯುವ ಬದಲು ಪದಗಳು ಮತ್ತು ಆವರಣಗಳ ತಾರ್ಕಿಕತೆ ಮತ್ತು ತಿಳುವಳಿಕೆಯನ್ನು ಉಪಯೋಗಿಸಬೇಕಾಗುತ್ತದೆ. ಇದಕ್ಕೆ ಉತ್ತರಗಳನ್ನು ನೋಡೋಣ. ಎ ಪ್ರಶ್ನೆಗೆ 8 - 3 ಗುಣಿಸು 29. ಬಲಬದಿಯಲ್ಲಿ 3 - 8 ಗುಣಿಸು 29 ಇದೆ. ನಾವಿಲ್ಲಿ ಯಾವುದು ದೊಡ್ಡ? 8 - 3 ಗುಣಿಸು 29 ದೊಡ್ಡದು. ಎಡಬದಿಯಲ್ಲಿರುವ ಉಕ್ತಿ ದೊಡ್ಡದು. ಯಾಕೆ ಹೇಳಬಹುದೇ? 8ರಿಂದ 3 ಕಳೆದರೆ 5 ದೊರೆಯುತ್ತದೆ. ಆದರೆ 3ರಿಂದ 8 ಕಳೆದರೆ -5 ದೊರೆಯುತ್ತದೆ. ಹಾಗಾಗಿ ಯಾವುದು ದೊಡ್ಡ? +5 ದೊಡ್ಡವ, -5 ದೊಡ್ಡವ? +5 ದೊಡ್ಡವಲ್ಲವೇ? ಹಾಗಾಗಿ ಎಡಬದಿಯಲ್ಲಿರುವ ಉಕ್ತಿಯೇ ದೊಡ್ಡದಾಗಿರುತ್ತದೆ. ಇಲ್ಲಿ ನಾವು ಪೂರ್ತಿಯಾಗಿ ಉತ್ತರಗಳನ್ನು ಕಂಡುಹಿಡಿಯುವ ಅಗತ್ಯವಿಲ್ಲ. ಈ ರೀತಿ ಆಲೋಚನೆ ಮಾಡಿ ಹೋಲಿಸಬಹುದು. ಬಿ ಪ್ರಶ್ನೆ ನೋಡಿ, ಎಡಬದಿಯ ಉಕ್ತಿ 15 ಕೂಡಿಸು 9 ಗುಣಿಸು 18. ಬಲಗಡೆಯಲ್ಲಿರುವ ಉಕ್ತಿ 15 ಕೂಡಿಸು 9 ಆವರಣದೊಳಗೆ ಗುಣಿಸು 18. ಇಲ್ಲಿ ಆವರಣದ ಒಳಗಡೆ ಇರುವಂತಹ ಕ್ರಿಯೆಯನ್ನು ನಾವು ಮೊದಲು ಮಾಡಬೇಕಾಗುತ್ತದೆ. ನಂತರ ಬಂದ ಉತ್ತರಕ್ಕೆ 18ಅನ್ನು ಗುಣಿಸಬೇಕು. ಎಡಬದಿಯಲ್ಲಿ ಆವರಣ ಇಲ್ಲದ ಕಾರಣ ಮೊದಲು 9ಅನ್ನು 18ಕ್ಕೆ ಗುಣಿಸಿ ಬಂದ ಉತ್ತರಕ್ಕೆ ನಾವು 15ಅನ್ನು ಕೂಡಿಸಬೇಕಾಗುತ್ತದೆ. ಇಲ್ಲಿ ಬಲಗಡೆ ಇರುವಂತಹ ಉಕ್ತಿ ದೊಡ್ಡದಾಗಿರುತ್ತದೆ. 15 ಕೂಡಿಸು 9 ಗುಣಿಸು 18. ಈ ಉಕ್ತಿಯು ದೊಡ್ಡದಾಗಿರುತ್ತದೆ. 15ಕ್ಕೆ 9ಅನ್ನು ಕೂಡಿಸಿದರೆ ನಮಗೆ 24 ದೊರೆಯುವುದು. 24 ಗುಣಿಸು 18 ಈ ಉಕ್ತಿಗೆ ಸಿಗುವಂತಹ ಉತ್ತರವು ದೊಡ್ಡದಾಗಿರುತ್ತದೆ. ಸಿ ಲೆಕ್ಕ ನೋಡಿ, 23 ಗುಣಿಸು 17 ಕಳೆ 9. ಬಲಬದಿಯಲ್ಲಿ 23 ಗುಣಿಸು 17 ಕೂಡಿಸು 23 ಗುಣಿಸು 9. ಇಲ್ಲಿ ಎರಡೂ ಬದಿಯಲ್ಲೂ ವಿತರಣಾ ನಿಯಮವನ್ನು ಬಳಸಿದ್ದಾರೆ. ಆದರೆ ಚಿಹ್ನೆಗಳು ಬದಲಾಗಿವೆ. ಎಡಬದಿಯಲ್ಲಿರುವ ಉಕ್ತಿಯಲ್ಲಿ ಮೈನಸ್ ಚಿಹ್ನೆ ಇದ್ದರೆ ಬಲಬದಿಯಲ್ಲಿರುವ ಉಕ್ತಿಯಲ್ಲಿ ಪ್ಲಸ್ ಚಿಹ್ನೆ ಇದೆ. ಉಳಿದಂತೆ ಪದಗಳು ಸಂಖ್ಯೆಗಳು ಒಂದೇ ರೀತಿ ಇವೆ. 23 ಗುಣಿಸು 17 ಕಳೆ 23 ಗುಣಿಸು 9 ಇದೆ ಎಡಭಾಗದಲ್ಲಿ. ಬಲಭಾಗದಲ್ಲಿ 23 ಗುಣಿಸು 17 ಕೂಡಿಸು 23 ಗುಣಿಸು 9 ಇದೆ. ಕಳೆ ಚಿಹ್ನೆ ಇದ್ದ ಕಾರಣ ಎಡಭಾಗದಲ್ಲಿರುವ ಉಕ್ತಿ ಚಿಕ್ಕದಾಗಿರುತ್ತದೆ. ಕೂಡಿಸು ಚಿಹ್ನೆ ಇರುವ ಕಾರಣ ಬಲಭಾಗದಲ್ಲಿರುವ ಉಕ್ತಿ ದೊಡ್ಡದಾಗಿರುತ್ತದೆ. ಡಿ ಲೆಕ್ಕ ನೋಡಿ, 34 ಕಳೆ 28 ಗುಣಿಸು 42. ಬಲಗಡೆ 34 ಗುಣಿಸು 48 ಕಳೆ 28 ಗುಣಿಸು 42. ಇದು ಎರಡೂ ಉಕ್ತಿಗಳು ಸಮಾನವಾಗಿವೆ. ಯಾಕೆ ಹೇಳಿ? ಇಲ್ಲಿ ವಿತರಣಾ ನಿಯಮವನ್ನು ಬಳಸಿದ್ದಾರೆ. ಆವರಣವನ್ನು ತೆಗೆದು ಆವರಣದೊಳಗಿರುವ ಪ್ರತಿ ಪದಕ್ಕೂ 42ರಿಂದ ಗುಣಿಸಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಉತ್ತರವನ್ನು ಕಂಡುಹಿಡಿಯದೆ ಈ ಎರಡೂ ಉಕ್ತಿಗಳು ಸಮವಾಗಿದೆ ಎಂದು ಹೇಳಬಹುದು. ಈಗ ಮುಂದಿನ ಲೆಕ್ಕವನ್ನು ನೋಡಿ. ಇಲ್ಲಿ ಮೂರನೇ ಲೆಕ್ಕದಲ್ಲಿ ಸಂಖ್ಯೆ 14ಅನ್ನು ಪಡೆಯಲು ವಿವಿಧ ಮಾರ್ಗಗಳನ್ನು ನಾವು ಕಂಡುಹಿಡಿಯೋಣ. ನೋಡಿ, 5ಕ್ಕೆ 2ಅನ್ನು ಕೂಡಿಸಿದಾಗ ನಮಗೆ 7 ಬಂತು. 7 2 14. ಇದೊಂದು ವಿಧಾನ.
3 × 4 ಆವರಣದೊಳಗೆ ಗುಣಿಸು 2 ಅಂದರೆ 7 14 ಸಿಗುವ ಕಾರಣ 7 ನಾವು 3 × 4 ಎಂದು ಬರೆಯಬಹುದು. ಇಲ್ಲಿ 7 ನಾವು 4 × 3 ಎಂದು ಬರೆಯಬಹುದು. ಇಲ್ಲಿ 7 6 × 1 ಎಂದು ಬರೆಯಬಹುದು. 7 5 × 2 ಎಂದು ಬರೆಯಬಹುದು. ಹೀಗೆ 7 ನಾವು ಬೇರೆ ಬೇರೆ ರೀತಿಯಲ್ಲಿ ಬರೆದು 2ರಿಂದ ನಾವು ಗುಣಿಸಿದಾಗ 2ರಿಂದ ಗುಣಿಸುವಂತೆ ವಿತರಣಾ ನಿಯಮವನ್ನು ಬಳಸಿದಾಗ ನಾವು ಪ್ರತಿ ಉತ್ತರದಲ್ಲಿ 14 ಪಡೆಯುತ್ತೇವೆ. ಮುಂದಿನ ಲೆಕ್ಕವನ್ನು ನೋಡೋಣ. ಮುಂದಿನ ಪ್ರತಿ ಚಿತ್ರದಲ್ಲಿ ನೀಡಿರುವ ಸಂಖ್ಯೆಗಳ ಮೊತ್ತವನ್ನು ಕನಿಷ್ಠ 2 ಬೇರೆ ಬೇರೆ ವಿಧಾನಗಳಲ್ಲಿ ಕಂಡುಹಿಡಿಯಿರಿ. ಉಕ್ತಿಗಳ ಮೂಲಕ ನೀವು ಅದನ್ನು ಹೇಗೆ ಪರಿಹರಿಸಿದಿರಿ ಎಂಬುದನ್ನು ವಿವರಿಸಿ. ಇಲ್ಲಿ ನಾವು ಮೊದಲನೇ ಚೌಕವನ್ನು ನೋಡೋಣ. 1ನೇ ವಿಧಾನದಲ್ಲಿ ಮೊತ್ತವನ್ನು ಕಂಡುಹಿಡಿಯಲು ನಾವು ಪ್ರತಿ ಸಾಲುಗಳ ಪ್ರಕಾರ ಕೂಡಿಸಬೇಕು. 1ನೇ ಸಾಲಿನ ಸಂಖ್ಯೆಗಳನ್ನು ಕೂಡಿಸಿದಾಗ 4 × 8 × 4 16. 2ನೇ ಸಾಲಿನ ಸಂಖ್ಯೆಗಳ ಮೊತ್ತ 8 × 4 × 8 20. 3ನೇ ಸಾಲಿನ ಸಂಖ್ಯೆಗಳ ಮೊತ್ತ 4 × 8 × 4 16. ಈಗ ಇಲ್ಲಿ ಒಟ್ಟು ಮೊತ್ತ 16 × 20 × 16 52. 2ನೇ ವಿಧಾನದಲ್ಲಿ ಮಾಡುವುದಾದರೆ ಆಕಾರ ಮತ್ತು ಸಂಖ್ಯೆಗಳನ್ನು ಗುಂಪು ಮಾಡುವುದು. ಇಲ್ಲಿ 4 ಇರುವಂತಹ ಹಳದಿ ಬಣ್ಣದ ಚೌಕಗಳು ಒಟ್ಟು 5 ಇವೆ. ಆದ ಕಾರಣ 5 × 4 20. 8 ಇರುವಂತಹ ನೀಲಿ ಬಣ್ಣದ ವೃತ್ತಗಳು ಒಟ್ಟು 4 ಇದೆ. ಹಾಗಾಗಿ 4 × 8 32 ಆಗುವುದು ಇಲ್ಲಿ. ಈಗ ಒಟ್ಟು ಮೊತ್ತ 20 × 32 52. ಇನ್ನು 2ನೇ ಚೌಕವನ್ನು ನಾವು ತೆಗೆದುಕೊಂಡರೆ ಸಾಲುಗಳ ಪ್ರಕಾರ 1ನೇ ವಿಧಾನ ಸಾಲುಗಳ ಪ್ರಕಾರ ಕೂಡಿಸುವುದು. 1ನೇ ಸಾಲಿನ ಸಂಖ್ಯೆಗಳ ಮೊತ್ತ 5 × 6 × 6 × 5 22. 2ನೇ ಸಾಲಿನ ಸಂಖ್ಯೆಗಳ ಮೊತ್ತ 6 × 5 × 5 × 6 22. ಅದೇ ರೀತಿ 3ನೇ ಸಾಲು ಮತ್ತು 4ನೇ ಸಾಲಿನ ಸಂಖ್ಯೆಗಳ ಮೊತ್ತವು 22 ಬರುವುದು. ಈಗ ನಾವು ಎಲ್ಲ ಒಟ್ಟು ಮೊತ್ತವನ್ನು ಕಂಡುಹಿಡಿಯಲು ಎಲ್ಲ ಸಾಲುಗಳ ಮೊತ್ತವನ್ನು ಕೂಡಿಸುವುದು. ಒಟ್ಟು 4 ಸಾಲುಗಳಿದೆ. ಪ್ರತಿ 4 ಸಾಲಿನ ಮೊತ್ತವು 22 ಆದ ಕಾರಣ 4 × 22 ಅಂದರೆ 88 ಬರುವುದು. 2ನೇ ವಿಧಾನದಲ್ಲಿ ಮಾಡುವುದಾದರೆ ಇಲ್ಲಿ ಸಂಖ್ಯೆ ಮತ್ತು ಬಣ್ಣಗಳ ಪ್ರಕಾರ ಗುಂಪು ಮಾಡುವುದು. 5 ಇರುವಂತಹ ನೀಲಿ ವೃತ್ತಗಳು ಒಟ್ಟು 8 ಇದೆ. ಮೇಲಿನ ಚಿತ್ರದಲ್ಲಿ ಈ ಚಿತ್ರದಲ್ಲಿ 8 ವೃತ್ತಗಳಿದ್ದ ಕಾರಣ ನಾವು 8 × 5 ಮಾಡಿದಾಗ 8 × 5 40 ಸಿಗುವುದು. ಈಗ ಅದೇ ರೀತಿ ನಾವು 6 ಇರುವಂತಹ ಕೆಂಪು ವೃತ್ತಗಳು ಒಟ್ಟು 8 ಇದೆ. ಹಾಗಾಗಿ 8 × 6 48 ದೊರೆಯುವುದು. ಇಲ್ಲಿ ಒಟ್ಟು ಮೊತ್ತ 40 × 48 88 ಆಗಿರುವುದು. ಈ ರೀತಿ ನಾವು 2 ವಿಧಾನದಲ್ಲಿ ಮೊತ್ತಗಳನ್ನು ಕಂಡುಹಿಡಿಯಬಹುದು. ನೋಡಿ, ಇದನ್ನು ಇಲ್ಲಿ ಚಿಕ್ಕದಾಗಿ ಈ ರೀತಿ ನೀಡಲಾಗಿದೆ. ಎರಡನೇ ವಿಧಾನದಲ್ಲಿ ಮಾಡಿರುವ ರೀತಿಯನ್ನು ಇಲ್ಲಿ ಕೊಡಲಾಗಿದೆ. ಒಂದನೇ ವಿಧಾನದಲ್ಲಿ ನಾವು ನೇರವಾಗಿ ಪ್ರತಿ ಸಾಲುಗಳನ್ನು ಕೂಡಿಸುತ್ತಾ ಒಟ್ಟು ಮೊತ್ತ ಕಂಡುಹಿಡಿಯುವುದು. ಎರಡನೇ ವಿಧಾನದಲ್ಲಿ ನಾವು ಸಂಖ್ಯೆಗಳು ಎಷ್ಟಿವೆ, ಒಂದೇ ರೀತಿಯ ಸಂಖ್ಯೆಗಳು ಎಷ್ಟಿವೆ ಎಂದು ನೋಡಿಕೊಂಡು ಆ ಸಂಖ್ಯೆಗೆ ಗುಣಿಸಿ ನಂತರ ಒಟ್ಟು ಮೊತ್ತ ಕಂಡುಹಿಡಿಯುವುದು.
ಏನಾದರೂ ಸಂಶಯಗಳಿದ್ದಲ್ಲಿ ಕಮೆಂಟ್ ಮಾಡಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.